ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಾಕ್ಷು. ನಾವಿವತ್ತು ಬೆಳಗ್ಗೆ ಬೇಗನೆ ರೆಡಿಯಾಗಿದ್ವಿ. ಇವತ್ತು ಹನುಮ ಜಯಂತಿ ಇತ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ನಾವು ಪ್ರತಿ ವರ್ಷ ಬೆಳಗ್ಗೆನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಿ. ಹಾಗೆ ಇವತ್ತು ನಮ್ಮ ಮಾವನವರು ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರು, ಅದಕ್ಕೆ ಹೋಗಿ ನೋಡ್ಕೊಂಡು ಅಂತ ಹೋಗ್ತಿದ್ವಿ. ಇದು ಬಂದು ಹನುಮಂತಪುರ ಮೇನ್ ರೋಡು, ಹಾಗೆ ಟೂಡೋ ಆಫೀಸ್ ಎದುರುಗಡೆನೇ ಇರೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ಇಡ್ಲಿ ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ಥರ ಸ್ಮಾಲ್ ಬಿಸ್ನೆಸ್ ಅವರಿಗೆ ಹೆಲ್ಪ್ ಮಾಡಿ. ಮಹಾದ್ವಾರ ಅಂತ ಅಲ್ಲಿ ಬಂದರೆ ಸೊ ಬನ್ನಿ, ಇಡ್ಲಿ ತಿನ್ನಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಡ್ಲಿ ತಿಂದರೆ ದೋಸೆ ಕೊಡೋದು ಅಲ್ಲ. ಹಾಗೆ ಅಲ್ಲೇ ಟಿಫನ್ ಮಾಡ್ಕೊಂಬಂದು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲೇ ಚಿಕ್ಕಪೇಟೆಯಲ್ಲಿ ಚಿಕ್ಕ ಆಂಜನೇಯ ದೇವಸ್ಥಾನ ಅಂತ ಇದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಮಧ್ಯಾಹ್ನ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಸಾಯಂಕಾಲ ಮೆರವಣಿಗೆ ದೇವರು ನಮ್ಮ ಮನೆ ಮುಂದೆನೇ ಬಂದಿತ್ತು. ನೋಡೋಕ್ಕೆ ನಂಗೆ ತುಂಬ ಖುಷಿ. ಹಿಂಗೂ ಅಷ್ಟೇ, ಆ ವಾದ್ಯಗಳ ಸೌಂಡ್ ಎಲ್ಲ ಕೇಳಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಆಗುತ್ತೆ. ನಿಮಗೂ ಇದೇ ಥರ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಸಾಯಂಕಾಲ ಪವನ್ ಅವರು ಜಿಮ್ಮಿಂದ ಬಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತುಂಬಾ ರಶ್ ಇತ್ತು. ಆದರೂ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ದೇವಸ್ಥಾನದಿಂದ ಬರ್ತಾ ಬಿಲ್ಲು ಬಾಣ ಕೊಡಿಸ್ಕೊಂಬಂದಿದ್ರು ಅವ್ರ ಪಪ್ಪ. ಅದರಲ್ಲಿ ಇಬ್ಬರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು. ನಾನಂತೂ ಫುಲ್ ಮಜಾ ತಗೋತಾ ಇದ್ದೆ ನೋಡಿಕೊಂಡು. ಅವಳಿಗೆ ಬಿಟ್ಟೆ ಅಲ್ಲಿ ಎತ್ಕೊಂಡು ಬರಪ್ಪ, ಬಿಲ್ಲೋನ ಬಿಡೋದೈತೆ. ವಜ್ರಕಾಯ ಸಿಯಾ ಅಂತಾಡ. ಓ ಬಾಹುಬಲಿ. ಜೈ ಮಹೇಶ್ವರಿ. ಜೈ ಯುದ್ಧ ಯುದ್ಧ. ಶಿಯಾ, ನಿಮ್ ಕತ್ತಿ ಏನು ವರ್ಕ್ ಆಗ್ತಿಲ್ವಾ? ನಿಮ್ಮ ಅಪ್ಪಂಗೆ ಈ ತರ ಮಕ್ಕಳ ಜೊತೆ ಆಟ ಆಡೋನು ಚೆನ್ನಾಗಿ ಆಟ ಆಡ್ತಾನೆ. ಈಗ ಗೊತ್ತಾಗ್ಲಿಲ್ವಲ್ಲ ಅದು. ಅವ ನಿನ್ ಬಾಹುಬಲಿನ. ಯುದ್ಧ ಶಸ್ತ್ರಾಸ್ತ್ರಗಳನ್ನೆಲ್ಲ ಎತ್ತಿಡಿ. ಶಿಯಾ ಬಿಟ್ಟು ಕಮಾನ್ ಶಿಯಾ.
ರಾತ್ರಿ ಕತೆ ಮುಗೀತು.